ಏನ ಮಚ್ಚ ಕೆಲ್ಸದ್ ಬಿಸಿ ಈ ಕಡೆ ಸಿಗೋದೇ ಇಲ್ಲ. ಏನ್ ಚೆನ್ನಾಗಿದ್ಯಾ? ಹ್ಞೂ ಮಗ ಚೆನ್ನಾಗಿದ್ದೀನಿ. ಸುಳ್ಳು ಹೇಳ್ಬೇಡ, ಏನಾಯ್ತು ಅಂತ ಹೇಳಲಿ. ಮಗ ನನ್ನ ತಮ್ಮ 12th ಪಾಸ್ ಆದ, ಕಾಲೇಜ್ ಸೇರಿಸ್ಬೇಕು, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದ್ದೀನಿ. ಹೇ, ಗುಡ್ ನ್ಯೂಸ್ ಅಲ್ವೇನೋ ಅದು, ಅದಕ್ಕೆ ಟೆನ್ಷನ್ ಆಗಿದ್ಯೋ? ಇಲ್ಲ ಮಗ, ಅಡ್ಮಿಷನ್ ಬೇರೆ 3 ದಿವಸ ಇರೋದು, ಫೀಸ್ ಬೇರೆ ಜಾಸ್ತಿ ಆಗೈತೆ, ಅದಕ್ಕೆ ದುಡ್ಡು ಹೆಂಗ್ ಅರೇಂಜ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದೀನಿ. ಇಲ್ಲ ಮಗ, ನಮ್ಮ ಓನರ್ನ ಬೇರೆ ಕೇಳ್ದೆ, ಅವ್ರು ಇಲ್ಲ ಅಂದ್ಬಿಟ್ರು. ಅಷ್ಟೇ ಎಷ್ಟೊಂದ್ ಸತಿ ಅಡ್ವಾನ್ಸ್ ಇಸ್ಕೊಂಡಿದ್ದೆ, ಇವಾಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೇ, ಇಷ್ಟೇನಾ? ಇದಕ್ಕೆ ಯಾಕೆ ಅಷ್ಟೊಂದ್ ತಲೆ ಕೆಡಿಸ್ಕೊತಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕು? ರಾಮ್ ಫಿನ್ ಕ್ರಾಪ್ ಇಂದ ಪರ್ಸನಲ್ ಲೋನ್ ತಗೋ. ಪರ್ಸನಲ್ ಲೋನಾ? ಅದಕ್ಕೆ ಎಷ್ಟು ದಿವಸ ಬೇಕಂತ ಗೊತ್ತಾ? ಇರೋದ್ ಬರೀ 3 ದಿವಸನೋ. ಆದ್ರೆ ಇದಂಗಲ್ಲ ಮಗ, ರಾಮ್ ಫಿನ್ ಕ್ರಾಪ್ ಸೂಪರ್ ಫಾಸ್ಟ್, 1 ನಿಮಿಷದಲ್ಲಿ ಲೋನ್ ತಗೋಬಹುದು. ಹೇ ನಿಜನಾ? ಮ್ಯಾಗಿ ಮಾಡಕ್ಕೆ 2 ನಿಮಿಷ ಬೇಕು, ಇನ್ನೊಂದ್ ನಿಮಿಷದಲ್ಲಿ ಲೋನ್ ಕೊಟ್ಬಿಡ್ತಾರಾ? ಮಗ, ಎಲ್ಲ ಆನ್ಲೈನ್ ಅಲ್ಲೇ ನಡೆದೋಗುತ್ತೆ. ಪೇಪರ್ ವರ್ಕ್, ಆಫೀಸ್ ವಿಸಿಟ್ ಏನು ಇರಲ್ಲ. ಮನೇಲೆ ಕುತ್ಕೊಂಡು ಅಪ್ಲೈ ಮಾಡೋದು, ಡಾಕ್ಯುಮೆಂಟ್ ಮತ್ತೆ ಎಲಿಜಿಬಿಲಿಟಿ ಚೆಕ್ ಮಾಡ್ಬಿಟ್ಟು ಬೇಗ ವೆರಿಫೈ ಮಾಡ್ತಾರೆ. ಆದ್ರೆ ನನ್ ಕ್ರೆಡಿಟ್ ಸ್ಕೋರ್ ಸ್ಟ್ರಾಂಗ್ ಇಲ್ವಲ್ಲೋ. ಪರವಾಗಿಲ್ಲ ಮಗ, ಇದು ಸ್ಪೆಷಲ್ ಆಗಿ ಅರ್ಜೆಂಟ್ ಆಗಿ ಯಾರು ಲೋನ್ ಬೇಕು ಅಂಡ್ ಕ್ರೆಡಿಟ್ ಸ್ಕೋರ್ ಯಾರು ಕಮ್ಮಿ ಇದೆ ಅವ್ರಿಗೋಸ್ಕರನೇ ಮಾಡಿರೋದು. 8 ಲಕ್ಷದವರೆಗೂ ಲೋನ್ ತಗೋಬಹುದು. ಆಮೇಲೆ ದುಡ್ಡು ಯಾವಾಗ ಕೊಡ್ತಾರೆ? ಯಾರೋ ದುಡ್ಡು ಅರ್ಜೆಂಟ್ ಇರುತ್ತೋ ಅವ್ರಿಗೆ 1 ನಿಮಿಷ ಒಳಗಡೆ ಲೋನ್ ಆಗುತ್ತೋ, ಅಕೌಂಟ್ ಸೀದಾ ನಿನ್ ಬ್ಯಾಂಕ್ ಅಕೌಂಟ್ ಬಂದಿರುತ್ತೆ. ಅಂದ್ರೆ ನಿನ್ ಕಾಲೇಜ್ ಫೀಸ್ ತಾನೆ. ಇದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೋ. ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಫ್ಲೆಕ್ಸಿಬಲ್ EMI